ಜಿಲ್ಲಾ ಉಪಾಧ್ಯಕ್ಷರಾದಂಥ ಪೂಜಾ ಪೈ ಅವರಿದ್ದಾರೆ. ಹಾಗೆ ನಮ್ಮ ಪಕ್ಷದ ನಾಯಕಿಯಾದಂಥ ಜಯಶ್ರೀ ಕರ್ಕೇರ್ ಅವರಿದ್ದಾರೆ. ಮತ್ತೊಮ್ಮೆ ತಮ್ಮನ್ನೆಲ್ಲ ಸ್ವಾಗತ ಮಾಡುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಅಧ್ಯಕ್ಷರಾದಂಥ ಸತೀಶ್ ಉಪ್ಪಡ್ ಅವರು ನಡೆಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಾನು ವಸಂತ್ ಜಯ ಪೂಜಾರಿ ಮಾತನಾಡಿಸುತ್ತಾರೆ. ಆತ್ಮೀಯ ಮಾಧ್ಯಮದ ಎಲ್ಲ ಮಿತ್ರರೇ, ಇವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ PRC ಮುಖಾಂತರ ಒಟ್ಟು ಸಾಂವಿಧಾನಿಕವಾದ ಸಮಸ್ಯೆಯನ್ನು ತಂದಿರುವಂತಹ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ನೀತಿಯ ವಿರುದ್ಧ ಇವತ್ತು ಅನಿವಾರ್ಯವಾಗಿ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಕಾನೂನಾತ್ಮಕ ಹೋರಾಟದ ಜೊತೆಗೆ ಸಾರ್ವತ್ರಿಕವಾಗಿ ಹೋರಾಟ ಮಾಡುವಂತಹದ್ದು ಅನಿವಾರ್ಯವಾಗಿದೆ. ಅಕ್ರಮ ವಲಸಿಗರನ್ನ ಇವತ್ತು ರಕ್ಷಿಸುವಂತ ಕೆಲಸ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ PRCಯನ್ನ ಜಾರಿ ಮಾಡುವುದರ ಮುಖಾಂತರ ಅಕ್ರಮ ವಲಸಿಗರಿಗೆ ಸರ್ಕಾರದ ವಿವಿಧ ಸೌಲಭ್ಯವನ್ನು ನೀಡಲಿಕ್ಕೆ ಮತ್ತು ವಿಶೇಷವಾಗಿ SIR ಆಗುವಂತ ಸಂದರ್ಭದಲ್ಲಿ ಮತದಾರರ ಪಟ್ಟಿಗೆ ಸೇರಿಸುವ ಒಂದು ದೊಡ್ಡ ಉದ್ದೇಶದಿಂದ ಹುನ್ನಾರದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಕಂದಾಯ ಇಲಾಖೆ ಮುಖಾಂತರ PRC ಪ್ರಮಾಣ ಪತ್ರವನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಇದು ಸಾಂವಿಧಾನಿಕ ವಿರೋಧಿ ಮತ್ತು ನಮ್ಮ ರಾಷ್ಟ್ರದ ಹಿತಕ್ಕೆ ಮಾರಕವಾಗುವಂತ ಈ ಒಂದು ಕೆಲಸವನ್ನ ಇವತ್ತು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನ ಕಳೆದ 2-3 ದಿನಗಳ ಹಿಂದೆ ಅಧಿಸೂಚನೆಯನ್ನ ಅಧಿಕೃತವಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದೆ. ಒಟ್ಟು ಉದ್ದೇಶ ಇರುವಂತದ್ದು ಅಕ್ರಮ ವಲಸಿಗರನ್ನ ರಕ್ಷಣೆ ಮಾಡಬೇಕು, ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಕೊಡುವ ಉದ್ದೇಶ ಮತ್ತು SIR ಅಲ್ಲಿ ಮತವನ್ನ ಸೇರಿಸುವುದರ ಮುಖಾಂತರ ಮತ ಬ್ಯಾಂಕ್ ಅನ್ನ ಒಂದು ವರ್ಗವನ್ನ ಓಲೈಸುವಂತ ಕೆಲಸವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸಿದ್ದರಾಮಯ್ಯರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು DK ಶಿವಕುಮಾರ್ ಈ ರೀತಿಯ ಒಂದು ದುರಾಲೋಚನೆ ಮಾಡುವುದರ ಮುಖಾಂತರ ಒಟ್ಟು ಸಮಾಜ ಮತ್ತು ರಾಷ್ಟ್ರ ಹಿತದ ವಿರುದ್ಧ ಒಂದು ರೀತಿಯ ಕಾನೂನು ತರುವ ಮುಖಾಂತರ ಅಧಿಸೂಚನೆ ಮಾಡುವ ಮುಖಾಂತರ ಇವತ್ತು ಕರ್ನಾಟಕದಲ್ಲಿ SIR ಅಲ್ಲಿ ಬಹಳಷ್ಟು ಅಕ್ರಮ ಮತದಾರರನ್ನು ಸೇರಿಸುವಂತ ಅದರ ಒಟ್ಟಿಗೆ ಈ ಗ್ಯಾರಂಟಿ ಯೋಜನೆಗಳನ್ನ ಒಂದು ವರ್ಗಕ್ಕೆ ನೀಡುವಂತ ಒಂದು ಪ್ರಯತ್ನವನ್ನು ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದು ಒಂದು ರೀತಿಯಲ್ಲಿ ನಮ್ಮ ದೇಶದ ವಿರುದ್ಧ ದೌರ್ಜನ್ಯ ಮಾಡುವ ರೀತಿಯಲ್ಲಿ ಈ ಒಂದು PRCಯನ್ನ ತರುವಂತ ಕೆಲಸವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು, DK ಶಿವಕುಮಾರ್ ಅವರು ಎಲ್ಲರೂ ಸೇರ್ಕೊಂಡು ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡು ಇತ್ತೀಚೆಗೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ತಿರುಗಾಡುವಂತದನ್ನ ನಾವು ನೋಡಿದ್ದೇವೆ. ಆದ್ರೆ ಸಾಂವಿಧಾನಿಕವಾಗಿರುವಂತ ಈ ಒಂದು ವ್ಯವಸ್ಥೆಯನ್ನ ಧಿಕ್ಕರಿಸಿ ಅವರದೇ ಆದ ರೀತಿಯಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಈ ರಾಜ್ಯದಲ್ಲಿ ಕಾನೂನನ್ನು ಜಾರಿ ತರುವಂತ ಕೆಲಸವನ್ನ DK ಶಿವಕುಮಾರ್ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ. ಸಿದ್ದರಾಮಯ್ಯರು ಕೂಡ ಈ ಒಂದು ರೀತಿಯ ಧೈರ್ಯವನ್ನ ಮಾಡುವಂತ ಪ್ರಯತ್ನ ಮಾಡಲಿಲ್ಲ. ಶಿವಕುಮಾರ್ ಅವರು ಅಹಂಕಾರದಿಂದ ಒಟ್ಟು ಈ ದೇಶಕ್ಕೆ ಗಂಡಾಂತರ ಆದ್ರೂ ತೊಂದರೆ ಇಲ್ಲ, ಮತ ಬ್ಯಾಂಕ್ ಅನ್ನು ಗಟ್ಟಿ ಮಾಡುವ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು PRC ಕಾನೂನನ್ನು ತರುವಂತ ಕೆಲಸವನ್ನ ಮಾಡಿದ್ದಾರೆ. ಇದು ಗಂಭೀರ ಸಾಂವಿಧಾನಿಕ ಕಾನೂನು ಮತ್ತು ರಾಷ್ಟ್ರೀಯ ಭದ್ರತೆ ಆತಂಕ ಉಂಟು ಮಾಡುವಂತ ಒಂದು ಕಾಯ್ದೆ ಆಗಿದೆ. ಇದರ ಬಗ್ಗೆ ಸಾಕಷ್ಟು ನಮ್ಗೆ ಕೂಡ SIR ನ ಬಗ್ಗೆ ಕೂಡ ಸಾಕಷ್ಟು ಸಂದೇಹ ಇತ್ತು. ಒಟ್ಟು ಅಕ್ರಮ ಮತದಾರರನ್ನ ಸೇರಿಸುವಂತ ಪ್ರಯತ್ನ ನಮ್ಗೆ ಇದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ನಿನ್ನೆ ಸುರತ್ಕಲಲ್ಲಿ 9 ಜನ ಯಾರು ಬಾಂಗ್ಲಾ ದೇಶದವರು ಅಕ್ರಮವಾಗಿ ನಮ್ಮ ದೇಶಕ್ಕೆ ಇಲ್ಲಿ ಬಂದು ಇಲ್ಲಿ ಕೆಲಸ ಕಾರ್ಯವನ್ನು ಮಾಡಿರುವಂತದ್ದು ನಾವು ಹಿಂದೆ ಕೂಡ ಅಕ್ರಮವಾಗಿ ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. ಅವರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡಬೇಕು. ಈ ಸರ್ಕಾರದ ಈ ಒಂದು ವ್ಯವಸ್ಥೆ ಗಂಭೀರವಾಗಿ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಮುಂದಿನ ದಿನಗಳಲ್ಲಿ ಅವರಿಗೆ ಪೌರತ್ವ ನೀಡುವಂತ ಒಂದು ಕೆಲಸವನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ, ಇದೊಂದು ರೀತಿಯಲ್ಲಿ ಬೇರೆ ದೇಶದ ಅಕ್ರಮವಾಗಿ ಬಂದವರಿಗೆ ನೆಲೆ ಕೊಡುವಂತ ಕೆಲಸವನ್ನು ಮಾಡುವುದರ ಜೊತೆಗೆ ಮತ ಬ್ಯಾಂಕಿಗೆ ವಿಶೇಷವಾಗಿ ಒಂದು ವರ್ಗವನ್ನ ಮೆಚ್ಚಿಸುವಂತ ಕೆಲಸವನ್ನ ಈ ರಾಜ್ಯದಲ್ಲಿ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ನಾವು ಇವತ್ತು 2 ದಿನದ ಹಿಂದೆ PRC ಯನ್ನ ಜಾರಿ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ತಕ್ಷಣವೇ ಎಚ್ಚೆತ್ತುಕೊಳ್ಳುವಂತ ಕೆಲಸ ಮಾಡುವಂತ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಸಾಕಷ್ಟು ಬಾರಿ ಇದರ ಬಗ್ಗೆ ಆರೋಪ ಮಾಡಿದ್ದೇವೆ, ಇದರ ಬಗ್ಗೆ ಸಮಗ್ರ ತನಿಖೆ ಆಗ್ಬೇಕು ಅಂತ ಹೇಳಿದ್ದೇವೆ. ನಾವು SIR ಬಗ್ಗೆ ಕೂಡ ಗಂಭೀರವಾದ ನಮ್ಮ ಸಂದೇಹಗಳಿರುವಂತದ್ದು. ಈ ರೀತಿ ಅಕ್ರಮ ವಲಸಿಗರನ್ನ ಈ ಮತಪೆಟ್ಟಿಗೆಯಲ್ಲಿ ಮತಪಟ್ಟಿಯಲ್ಲಿ ಸೇರಿಸುವಂತ ಒಂದು ಕೆಲಸ ಷಡ್ಯಂತ್ರವನ್ನ ಖಂಡಿತ ಮಾಡ್ತಾರೆ. ನಾನು ಹಿಂದೆ ಒಂದ್ಸಲ ನಿಮ್ಮ ಮುಖಾಂತರ ಹೇಳಿದ್ದೆ, ಇವತ್ತು ಕಂದಾಯ ಇಲಾಖೆ ಮುಖಾಂತರ ಈ ಒಂದು ಈ ವಾಸ್ತವ್ಯ ದೃಢಪತ್ರ ಏನು ಕೊಡ್ತಾ ಇದ್ದಾರೆ, ಇದನ್ನು ಖಂಡಿತವಾಗಿ ದುರುಪಯೋಗ ಮಾಡ್ತಾರೆ. ಇದು ಗ್ಯಾರಂಟಿಗೋಸ್ಕರ ಕೊಡುವುದಲ್ಲ, ಇದು SIR ಗೋಸ್ಕರ ಕೊಡುವಂತದ್ದು ಅಂತ ನಾವು ಹಿಂದೆ ಒಂದ್ಸಲ ಹೇಳಿದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 1876 ಬೂತ್ಗಳಲ್ಲಿ ಹೆಚ್ಚು ಕಡಿಮೆ ಕೆಲವು ಅತ್ಯಂತ ಸೂಕ್ಷ್ಮ ಬೂತ್ಗಳಿದೆ. ಕೆಲವು ಕಡೆ ಒಂದೇ ವರ್ಗದವರು ಇರುವಂತಹ ಬೂತ್ಗಳಿಗೆ ನಮ್ಗೆ ಹೋಗದ ಪರಿಸ್ಥಿತಿ ಇದೆ. ಅಲ್ಲಿ BLA 2ಗಳನ್ನು ಮಾಡದಂತ ಪರಿಸ್ಥಿತಿ ಕೂಡ ಕೆಲವು ಕಡೆ ಇದೆ. ಅಲ್ಲಿ ಒಂದೇ ಮತ ಬ್ಯಾಂಕ್ ಇರುವಂತ ಪ್ರದೇಶ ಕೂಡ ಇದೆ. ನಾನು ಈ ಮೂಲಕ ಆಗ್ರಹಪಡಿಸುವುದು, ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಆ ರೀತಿಯ ಬೂತ್ಗಳ ಬಗ್ಗೆ ಈ ರೀತಿಯ ವಾಸ್ತವ್ಯ ದೃಢಪತ್ರ ಕೊಡುವಂತ ಸಂದರ್ಭದಲ್ಲಿ ಭಾರಿ ಗಂಭೀರವಾಗಿ ಆಲೋಚನೆ ಮಾಡುವಂತ ಅವಶ್ಯಕತೆ ಇದೆ. ಯಾಕೆಂದ್ರೆ ಇದ್ದವರಿಗೆಲ್ರಿಗೂ ವಾಸ್ತವ್ಯ ದೃಢಪತ್ರ ಕೊಡುವಂತ ಸಂದರ್ಭದಲ್ಲಿ ಎಲ್ರಿಗೂ ಕೊಡ್ತಾರೆ. ಅವರು ನಮ್ಮ ದೇಶದವರೇ ಅಲ್ಲ, ಕಾನೂನು ಬಾಹಿರವಾಗಿ ವಾಸ್ತವ್ಯ ದೃಢಪತ್ರ ತಗೊಳ್ಳುವಂತ ಪ್ರಯತ್ನವನ್ನ ಖಂಡಿತ ಮಾಡಿಯೇ ಮಾಡ್ತಾರೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರವೇ ಈ ರೀತಿ ವರ್ತನೆ ಮಾಡುವಂತ ಸಂದರ್ಭದಲ್ಲಿ ಸಾಮಾನ್ಯ ಕಾಂಗ್ರೆಸ್ನ ಕೆಳ ಹಂತದಲ್ಲಿರುವಂತ ಅವರ ಕಾರ್ಯಕರ್ತರು ಕೂಡ ಇದರ ಬಗ್ಗೆ ಈ ವಾಸ್ತವ್ಯ ದೃಢಪತ್ರ ತಗೊಳ್ಳುವಂತದ್ದು ನಮ್ಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಸೈಬರ್ ಅಲ್ಲಿ ಮತ್ತು VA ಕಚೇರಿಯಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಓಡಾಟ ಮಾಡುವಂತದನ್ನ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಸರ್ಕಾರವೇ ಇದಕ್ಕೆ ಪುಷ್ಟಿ ಕೊಟ್ಟ ಕಾರಣಕ್ಕೋಸ್ಕರ ಸ್ವಾಭಾವಿಕವಾಗಿ ಅವರಿಗೆ ವಾಸ್ತವ್ಯ ದೃಢಪತ್ರವನ್ನು ಕೊಡ್ತಾರೆ. ಇದು 100ಕ್ಕೆ 100% ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಖಂಡಿತ ಇದು ತಪ್ಪು ಹೆಜ್ಜೆಗೆ ಒಂದು ಕಾರಣ ಆಗಿದೆ. ಇದನ್ನ ದುರುಪಯೋಗ ಮಾಡ್ತಾರೆ. PRC ಬಗ್ಗೆ ಈಗಾಗಲೇ ನಮ್ಮ ಶೋಭಾ ಕರಂದ್ಲಾಜೆ ಅವರು, ನಮ್ಮ ಕೇಂದ್ರದ ಮಂತ್ರಿ ಅವರು ಈಗಾಗಲೇ ಕೇಂದ್ರದ ಗೃಹ ಸಚಿವರಿಗೆ ಪತ್ರ ಬರೆಯುವ ಮುಖಾಂತರ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಇದೊಂದು ಸಾಂವಿಧಾನಿಕವಾದ ತೊಂದರೆ ಆಗುವಂತ ಕಾನೂನಾಗಿದೆ. ಇದರ ಬಗ್ಗೆ ಗಂಭೀರವಾಗಿ ಗೃಹ ಇಲಾಖೆ ಕ್ರಮ ತಗೊಳ್ಬೇಕು ಅಂತ ಕೂಡ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟು ನಮ್ಮ ಆತಂಕ ಇರುವಂತದ್ದು 29 ತಾರೀಕಿನ ತನಕ ಮತ್ತೆ 1-2-3 ತಿಂಗಳಲ್ಲಿ ಇರುವಂತಹ SIR ಗೆ ಇದೊಂದು ಗಂಭೀರವಾದ ಪರಿಣಾಮ ಬೀಳ್ತದೆ. ನಮ್ಮ ಒಟ್ಟು ಆತಂಕ ಇರುವಂತದ್ದು ಒಂದನೇದಾಗಿ ವಿದೇಶದಿಂದ ಅಕ್ರಮವಾಗಿ ವಿಶೇಷವಾಗಿ ಬಾಂಗ್ಲಾದೇಶದಿಂದ ಬಂದಿರುವಂತಹ ಅಕ್ರಮ ವಲಸಿಗರಿಗೆ ಇಲ್ಲಿ ಶಾಶ್ವತ ವಾಸ್ತವ್ಯ ದೃಢಪತ್ರ ಕೊಡುವಂತದ್ದು ಮತ್ತು ಅವರ ಮತದಾರ ಪಟ್ಟಿಗೆ ಇದನ್ನ ಸೇರಿಸುವಂತದ್ದು. ಎರಡೂ ಸಂಗತಿಯಿಂದ ಒಟ್ಟು ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಒಟ್ಟು ನಮ್ಮ ದೇಶದ ಒಂದು ವ್ಯವಸ್ಥೆಗೆ ಇದು ಮಾರಕ ಆಗಿರುವಂತದ್ದು. ಇದನ್ನ ಕಡಾಖಂಡಿತವಾಗಿ ವಿರೋಧ ಮಾಡಬೇಕು ಮತ್ತು ಕೇಂದ್ರದ ಈಗಾಗಲೇ ಶೋಭಾ ಕರಂದ್ಲಾಜೆ ಅವರು ಯಾವ ರೀತಿ ಗೃಹ ಸಚಿವರಿಗೆ ಇದನ್ನ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ, ಅದೇ ರೀತಿ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಸಹಿತ ಎಲ್ಲ ಜಿಲ್ಲಾ ಕೇಂದ್ರದಿಂದ ಕೂಡ ನಾವು ಇದನ್ನ ಕೇಂದ್ರ ಗೃಹ ಇಲಾಖೆಗೆ ಇದನ್ನ ಕಂಪ್ಲೇಂಟ್ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಮತ್ತು ಕಾನೂನಾತ್ಮಕ ಹೋರಾಟವನ್ನ ರಾಜ್ಯದಿಂದ ಏನು ನಿರ್ಣಯ ತಗೊಳ್ತಾರೆ ಅದಕ್ಕೆ ಪೂರಕವಾಗಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂತದನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ. ನಿಮ್ಮ ಮುಖಾಂತರ ಕೂಡ ನಾನು ವಿನಂತಿ ಮಾಡೋದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ನಿನ್ನೆ 9 ಜನ ಸಿಕ್ಕಿರುವಂತದ್ದು ಇದೊಂದು ದೊಡ್ಡ ಸಾಕ್ಷಿಯಾಗಿದೆ. ಇದನ್ನ ಇದರ ಆಧಾರದ ಮೇಲೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಮ್ಮ ಜಿಲ್ಲೆಯ ಬೇರೆ ಬೇರೆ ಮೂಲೆಯಲ್ಲಿ ಇವತ್ತು ಬೇರೆ ಬೇರೆ ಕೆಲಸಕ್ಕೆ, ಗಾರೆ ಕೆಲಸ ಇರ್ಬೋದು ಅಥವಾ ಬೇರೆ ಬೇರೆ ಕೆಲಸಕ್ಕೆ ಇವತ್ತು ಬೇರೆ ಕಡೆಯಿಂದ, ಬೇರೆ ರಾಜ್ಯದಿಂದ ಬರುವಂತ ಸಂದರ್ಭದಲ್ಲಿ ಅವರ ಸರಿಯಾದ
ಮಾಹಿತಿಯನ್ನ ತಗೊಳ್ಬೇಕು. ನಾನು ಜಿಲ್ಲಾಡಳಿತಕ್ಕೆ ಕೂಡ ಈ ಸಂದರ್ಭದಲ್ಲಿ ವಿನಂತಿ ಮಾಡುದು, ಈ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಈ ತರದ ಅಕ್ರಮವಾಗಿ ವಲಸಿಗರಿದ್ದಾರೆ ಅವರನ್ನ ಪತ್ತೆ ಹಚ್ಚುವಂತ ಕೆಲಸಕ್ಕೆ ಹೆಚ್ಚು ತ್ವರಿತವಾಗಿ ಅದರ ಬಗ್ಗೆ ಕಠಿಣವಾದ ಕ್ರಮವನ್ನು ತಗೊಳ್ಬೇಕು, ಗುರುತು ಹಚ್ಚುವಂತ ಕೆಲಸವನ್ನು ಮಾಡಬೇಕು. ಈ SIR ಸಂದರ್ಭದಲ್ಲಿ ನಮ್ಗೆ ಸುಲಭವಾಗಿ ಈ ರೀತಿಯ ಕೆಲಸ ಈ ರೀತಿಯ ಅಕ್ರಮ ವಲಸಿಗಾರರ ಪಟ್ಟಿ ಕೂಡ ನಮ್ಗೆ ಸಿಗ್ತದೆ, ಎಲ್ಲೆಲ್ಲಿ ವಾಸ ಮಾಡಿದರೆ. ಈ ಸಂಗತಿ ಕೂಡ ನಮ್ಮ ಚುನಾವಣಾ ಕೆಲಸ ಮಾಡುವಂತ BLO ಅಥವಾ ನಮ್ಮ ಅಧಿಕಾರಿಗಳಿಗೆ ಕೂಡ ಸಿಗ್ತಾರೆ. ಅದನ್ನು ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡಬೇಕು, ಗಂಭೀರವಾಗಿ ಇದರ ಬಗ್ಗೆ ತೀರ್ಮಾನವನ್ನು ತಗೊಳ್ಬೇಕು ಅಂತ ಈ ಮೂಲಕ ನಿಮ್ಮ ಮೂಲಕ ಕೂಡ ಈ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ.